ನಮ್ಮ ಜೊತೆ ಹಿರಿಯ ಶಾಸಕರಾದಂಥ ಬಿ.ಆರ್. ಪಾಟೀಲ್ ಇರುವಂಥದ್ದು ಉತ್ತರ ಕರ್ನಾಟಕದ ಸಂಬಂಧಪಟ್ಟಂತೆ ವಿಶೇಷ ಚರ್ಚೆ ಸಂಬಂಧಪಟ್ಟಂತೆ ಈ ಬೆಳಗಾವಿ 10 ದಿನಗಳ ಅಧಿವೇಶನದಲ್ಲಿ ಏನು ಚರ್ಚೆ ಆಯಿತು? ನಿಜವಾಗ್ಲೂ ಕೂಡ ಚರ್ಚೆ ಫಲಪ್ರದ ಆಯಿತು ಅನ್ನೋ ಬಗ್ಗೆ ಮಾತಾಡ್ತಾರೆ. ಸರ್, ಈ ಭಾಗದ ಶಾಸಕರಾಗಿ, ಹಿರಿಯ ನಾಯಕರಾಗಿ ನಿಜಕ್ಕೂ ಕೂಡ ಅಂದ್ಕೊಂಡ ರೀತಿಯಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಯಿತಾ? ಅದ್ರ ಬಗ್ಗೆ ಪರಿಹಾರ ಸಿಕ್ತಾ ಅಂತ ಅನ್ಸುತ್ತಾ? ನೋಡಿ, ಚರ್ಚೆಗಿಂತ ಸರ್ಕಾರದ ಇಚ್ಛಾಶಕ್ತಿ ಭಾಳ ಮುಖ್ಯ. ಹ್ಮ್. ಚರ್ಚೆಗಳಾಗ್ತಾನೆ ಇದ್ದಾವೆ 12 ವರ್ಷದಿಂದ. ಹ್ಮ್. ಆದರೆ ಸರ್ಕಾರಗಳು ಇದನ್ನು ಪ್ರಕಟಿಸಿ ಅದನ್ನು ಅನುಸರಣೆ ಮಾಡಬೇಕು. ಇವತ್ತೇನು ಚರ್ಚೆ ಆಗ್ತಾ ಇದೆ, ಭಾಳ ತೃಪ್ತಿಕರವಾಗಿ ಚರ್ಚೆ ನಡೀತಾ ಇದೆ. ಈ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಆದರೆ ಚರ್ಚೆ ನಡೆದು ಅಲ್ಲಿಗೆ ಉಳಿದು ಅದಕ್ಕೆ ನಾವೇನು ಕೇಳ್ತಾ ಇದ್ದೀವಿ, ಕಲ್ಯಾಣ ಕರ್ನಾಟಕದ ಬಗ್ಗೆ ಒಂದು ಪ್ರಾಧಿಕಾರ ರಚನೆ ಆಗಬೇಕು. ಏನೇನು ಸಮಸ್ಯೆಗಳಿದ್ದಾವೆ, ದಿನನಿತ್ಯದ ಸಮಸ್ಯೆಗಳು, ರೂಲ್ಸ್ಗಳು ಬದಲಾವಣೆ ಆಗಬೇಕು ಮತ್ತು ಜೀವಗಳ ಬದಲಾವಣೆ ಮಾಡಬೇಕು. ಇದ್ರ ಬಗ್ಗೆ ನಾವೊಂದು ಪ್ರತ್ಯೇಕವಾದ ಪ್ರಾಧಿಕಾರ ರಚನೆ ಮಾಡಬೇಕು ಮತ್ತು ಸಚಿವಾಲಯ ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಕೂಡ ಆಗಿಲ್ಲ. ಹೌದು. ಸೆಕ್ರೆಟರಿ ಕೂಡ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದೆ. ಸರ್, ಹಲವಾರು ವರ್ಷಗಳಿಂದ ಚರ್ಚೆ ಸುವರ್ಣಸೌಧ ವಿಧಾನಸಭೆಯಲ್ಲಿ ಅಧಿವೇಶನ ಚರ್ಚೆ ಆಗ್ತಾ ಇರುವಂಥದ್ದು. ಬರ್ತಾರೆ, ಚರ್ಚೆ ಮಾಡ್ತಾರೆ, ನಂತರ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಆಗಬಾರ್ದು. ಇದು ಆಡಿದ್ದೆ ಆಡೋಕೆ ಶಿವದಾಸ ಅಂತ, ಹಾಂ, ಇದು ಆಗಕೂಡ್ದು. ಓಕೆ, ಅದು ಚರ್ಚೆ ಆದಮೇಲೆ ಅದರ ತಕ್ಕ ಹಾಗೆ ಬದಲಾವಣೆ ಆಗ್ತಾ ಹೋಗಬೇಕು. ಓಕೆ, ಓಕೆ. ಅದು ಮಾಡೋಕ್ಕೆ ಪ್ರಯತ್ನ ಸರ್, ಮಾಡ್ತಾರೆ. ನೀವು ಭಾಷಣದಲ್ಲಿ ಉತ್ತರ ಕನ್ನಡ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ರೆ, ಒಂದಷ್ಟು ವಿಚಾರ ಪ್ರಸ್ತಾಪ ಮಾಡಿದ್ರಿ. ಆ ವಿಚಾರಕ್ಕೆ ಸಂಬಂಧಪಟ್ಟ ಸರ್ಕಾರದ ಸ್ಪಂದನೆ ಯಾವ ರೀತಿ ಇದೆ? ಮತ್ತು ಸಚಿವರು ನೀವು ಉತ್ತರ ಕೊಟ್ಟ ಮೇಲೆ ಗೊತ್ತಾಗ್ತದೆ. ಸರ್, ಸಚಿವರು 2.5 ವರ್ಷದಲ್ಲಿ ಅಂದ್ಕೊಂಡ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂತ ಇಲಾಖೆಗಳಲ್ಲಿ ಅಂತ ಅನ್ಸುತ್ತೆ ಸರ್? ಮಾಡ್ತಾ ಇದ್ದಾರೆ, ಕೆಲವರು ಮಾಡ್ತಾ ಇದ್ದಾರೆ. ಇದು ಬಿ.ಆರ್. ಪಾಟೀಲ್ ಹೇಳಿಕೆ. ಅವರು ಇಲ್ಲಿ ಸದನದಲ್ಲಿ ಕೇವಲ ಚರ್ಚೆ ಮಾಡಿ ಮಾತ್ರ ಹೋಗಬಾರ್ದು, ಅಂತಿಮವಾಗಿ ಚರ್ಚೆ ಫಲಪ್ರದ ಆಗಬೇಕು, ಜೊತೆಗೆ ಕೆಲವು ಮಾತ್ರ ಸಚಿವರು ಕೆಲಸ ಮಾಡ್ತಾ ಇದ್ದಾರೆ, ಉಳಿದ ಸಚಿವರು ಮಾಡ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.